ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಈಗ ಕ್ರಿಯೇಟಿವ್ ರೀಸನಿಂಗ್ ಅಲ್ಲಿ ಬರುವಂತ ಸಿಂಗಲ್ ಲೈನ್ ಸಿಟಿಂಗ್ ಅರೇಂಜ್ಮೆಂಟ್ ಅನ್ನ ನಾನು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾರ್ತ್ ಫೇಸಿಂಗ್ ಒಂದೇ ಲೈನ್ ಅಲ್ಲಿ ನಾರ್ತ್ ಅಂಡ್ ಸೌತ್ ಫೇಸಿಂಗ್ ಮಾಡಿರ್ತಕ್ಕಂತ ಒಂದು ಅರೇಂಜ್ಮೆಂಟ್ ಕಂಡೀಷನ್ ಗಳನ್ನ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾವಿಲ್ಲಿ ನೋಡೋಣ. ನಾನು ಎಸ್.ಬಿ. ಬಿರಾದಾರ್, ಎಜುಕೇಟರ್ ಅಂಡ್ ಆಥರ್ ಅಂಡ್ ಕೋ ಡೈರೆಕ್ಟರ್ ಆಫ್ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ. ಇಲ್ಲಿ ಬರ್ತಕ್ಕಂಥ ಈ ಕ್ವಶನ್ಗಳು ಮುಂಬರ್ತಕ್ಕಂಥ ಬ್ಯಾಂಕಿಂಗ್, SSC, ರೈಲ್ವೆ, ಪೊಲೀಸ್, PSI, KS, IAS ಮುಂತಾದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಇದಾಗಿರ್ತದೆ. ಇಲ್ಲಿ ಒಂದು ಕಂಡೀಷನ್ ಅನ್ನ ನೀವು ಸಾಲ್ವ್ ಮಾಡಿದ್ರೆ ಇದ್ರ ಮೇಲೆ ಕನಿಷ್ಠ 3 ರಿಂದ 5 ಕ್ವಶನ್ ಗಳನ್ನ ಕೇಳುವಂತ ಸಾಧ್ಯತೆ ಇರ್ತದೆ. ಸೊ ಈಗ ಒಂದೊಂದಾಗಿ ನಾವು ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಇಲ್ಲೊಂದು ಕ್ವಶನ್ ಇದೆ ನೋಡಿ, ಏನಂತಿದೆ? STUVWXYZ sitting in a straight line equidistant from each other but not necessary in the same order. Some of them are facing south and other some of them are facing north. ಅಂತ ಒಂದಿಷ್ಟು ಜನ ನಾರ್ತ್ ಫೇಸಿಂಗ್ ಮಾಡಿದ್ದಾರೆ, ಒಂದಿಷ್ಟು ಜನ ಸೌತ್ ಫೇಸಿಂಗ್ ಮಾಡಿದ್ದಾರೆ. ಎಲ್ಲರೂ ಏನ್ ಮಾಡಿದ್ದಾರೆ? ಒಂದೇ ಲೈನ್ ಅಲ್ಲಿ ಕುಳಿತಿದ್ದಾರೆ ಅಂತ ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಸರಿನಾ? ಇಂಥ ಕ್ವಶನ್ ನಾವು ಯಾವ ತರ ಅಟೆಂಡ್ ಮಾಡ್ಬೇಕು ನೋಡ್ರಿ. ಇಲ್ಲಿಂದ ನಮ್ದು ಕಂಡೀಷನ್ ಸ್ಟಾರ್ಟ್. ಈಗ ಇಲ್ಲಿಂದ ಏನ್ ಹೇಳಿದ್ದಾರೆ? 7 STUVWXYZ are sitting in a straight line. Some of them are facing north and other some of them are facing south. ಈ ಕ್ವಶನ್ ನೋಡೋಣ. Only 2 people sit to the right of S. Only 2 people sit to the right of S ಅಂದ್ರೆ ಒಂದು ಸ್ಟ್ರೇಟ್ ಲೈನ್ ಹಾಕ್ರಿ. ಇಲ್ಲೊಂದು ಎಸ್ ಬರೀರಿ. Only 2 people sit to the right of S. ಇಲ್ಲಿ ಹಾಕೋಣ. ಇಲ್ಲಿ ಎಸ್ ಅದಂತ ತಿಳ್ಕೊಳ್ಳೋಣ. Only 2 people sit to the right of S. ಎಸ್ ನಾರ್ತ್ ಫೇಸಿಂಗ್ ಮಾಡಿದನೋ ಸೌತ್ ಫೇಸಿಂಗ್ ಮಾಡಿದನೋ ಕ್ಲಿಯರ್ ಇಲ್ಲ. ಬಟ್ ನೀವು ಏನ್ ಮಾಡ್ಬೇಕು? ಇದನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೇಕು. ಇಲ್ಲಾಂದ್ರೆ ಪ್ಯಾರಲಲ್ ಲೈನ್ ಅಲ್ಲಿ ಇನ್ನೊಂದು ನಾವೇನ್ ಮಾಡೋಣ? ಎಸ್ ಸೌತ್ ಫೇಸಿಂಗ್ ಮಾಡಿದ್ದ ಅಂದ್ರೆ ಅವನ ರೈಟ್ ಸೈಡ್ ಇಬ್ರು ಇದಾರೆ ಅಂತ ಅರ್ಥ. ಸೊ ಇದು ಆದ್ರೂ ರೈಟ್ ಆಗ್ಬೋದು, ಇಲ್ಲ ಅದು ಆದ್ರೂ ರೈಟ್ ಆಗ್ಬೋದು. ಯಾವ್ದು ಆಗ್ತದೆ ನೋಡೋಣ ಈಗ. ಸೊ ನೆಕ್ಸ್ಟ್ ಏನ್ ಹೇಳಿದ್ದಾರೆ? T sits to the third to the left of S. ಇನ್ ಕೇಸ್ ಎಸ್ ಇಲ್ಲಿ ಕೂತಿದ್ದ ಅಂದ್ರೆ ಥರ್ಡ್ ಲೆಫ್ಟ್ ಗೆ ಯಾರದಾರೆ? ಟಿ ಅದಾನೆ ಅಂತ ಹೇಳಿದ್ದಾರೆ. ಟೋಟಲ್ ಎಷ್ಟು ಲೈನ್ ಅದು? ಇಲ್ಲಿ 6 ಲೈನ್ ಅದು. ಓನ್ಲಿ 2 ಮೆಂಬರ್ಸ್ ಈ ಕಡೆ ಅದಾರ ಅಂದ್ರೆ ರಿಮೈನಿಂಗ್ 2 ಎಲ್ಲಾ ಮೆಂಬರ್ಸ್ ಈ ಕಡೆ ಅದಾರ ಅಂತ ಅರ್ಥ. ಈಗ ಎಲ್ರು ನಾವು 8 ಮೆಂಬರ್ಸ್ ನಾವಿಲ್ಲಿ ಅರೇಂಜ್ಮೆಂಟ್ ಮಾಡಿದ್ವಿ, ರೈಟ್ ರೀ? ಓಕೆ. ನೆಕ್ಸ್ಟ್ ಇದ್ರೊಳಗಾದ್ರೆ ಥರ್ಡ್ ಏನಾಯ್ತು? ಇಲ್ಲಿ ಟಿ ಆಗ್ತಾನ. ರಿಮೈನಿಂಗ್ 2 ಪ್ಲೇಸ್ ಇಲ್ಲಿ ಆಗ್ತಾವ. ಓಕೆ ರೀ? 8 ಪ್ಲೇಸ್ ಆಯ್ತು. ದ ನೆಕ್ಸ್ಟ್ ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಟಿ ಅಂಡ್ ಎಕ್ಸ್. ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಟಿ ಅಂಡ್ ಎಕ್ಸ್ ಅಂದ್ರೆ ಇಲ್ಲಿ ಟಿ ಬರ್ದಿವಿ. ಎಕ್ಸ್ ಇಲ್ಲಾದ್ರೂ ಬರ್ಬೋದು, ಇಲ್ಲಾಂದ್ರೆ ಇಲ್ಲಾದ್ರೂ ಎಕ್ಸ್ ಬರ್ಬೋದು. ಯಾವ್ದನ್ನು ನಮ್ಗೆ ಇನ್ನೂ ಕನ್ಫರ್ಮ್ ಇಲ್ಲ. ಒಂದ್ ವೇಳೆ ನಾವು ಇಲ್ಲಿ ಎಕ್ಸ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ, ರಾಂಗ್ ಆಯ್ತು ಅಂದ್ರೆ ಅವಾಗ ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಬೇಕು. ಒಂದ್ ವೇಳೆ ಇದನ್ನ ಎಕ್ಸ್ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡಿದ್ರಿ, ರಾಂಗ್ ಆಯ್ತು ಅಂದ್ರೆ ಅವಾಗ ಎಕ್ಸ್ ಇದನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೇಕು. ಈಗ ನಾ ಎಕ್ಸ್ ಇಲ್ಲಿ ಬರೀತೀನಿ. ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಟಿ ಅಂಡ್ ಎಕ್ಸ್, ರೈಟ್? ಎಕ್ಸ್ ಸಿಟ್ಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಡಬ್ಲ್ಯೂ. ಎಕ್ಸ್ ಸಿಟ್ಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಡಬ್ಲ್ಯೂ ಅಂದ್ರೆ ಇಲ್ಲಿ ಎಕ್ಸ್ ಬರ್ದೇನೆ. ಈಗ ನಾನು ಇಲ್ಲಿ ಡಬ್ಲ್ಯೂ ಬರ್ದೆ, ನಾರ್ತ್ ಫೇಸಿಂಗ್ ಮಾಡ್ದೆ ಅಂದ್ರೆ ಇಲ್ಲಿ ಇಮಿಡಿಯೇಟ್ ರೈಟ್ ಯಾರು ಬರ್ತಾರೆ? ಟಿ ಬರ್ತಾನ. ಈಗ ನಾನು ಡಬ್ಲ್ಯೂ ಇಲ್ಲಿ ಬರೀತೀನಿ. ಇಮಿಡಿಯೇಟ್ ರೈಟ್ ಎಕ್ಸ್ ಬರ್ಬೇಕಂದ್ರೆ ಡಬ್ಲ್ಯೂ ಫೇಸಿಂಗ್ ಏನ್ ಮಾಡೋಣ? ಸೌತ್ ಫೇಸಿಂಗ್ ಮಾಡೋಣ. ಓಕೆ. ನೆಕ್ಸ್ಟ್ ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಡಬ್ಲ್ಯೂ ಅಂಡ್ ಝೆಡ್. ಡಬ್ಲ್ಯೂ ಅಂಡ್ ಝೆಡ್ ನೋಡು. ಓನ್ಲಿ 1 ಪರ್ಸನ್ ಅಂದ್ರೆ ಈ ಕಡೆ ಸೈಡ್ ಇದ್ರು ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ನಾನು ಝೆಡ್ ಬರೀತೀನಿ. ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಡಬ್ಲ್ಯೂ ಅಂಡ್ ಝೆಡ್. ಬೋತ್ ದ ಇಮಿಡಿಯೇಟ್ ನೇಬರ್ಸ್ ಆಫ್ ಟಿ ಫೇಸ್ ಸೇಮ್ ಡೈರೆಕ್ಷನ್. ನೋಡ್ರಿ, ಟಿ ಇಮಿಡಿಯೇಟ್ ನೇಬರ್ಗಳು ಒಂದೇ ಕಡೆ ಡೈರೆಕ್ಷನ್ ಫೇಸಿಂಗ್ ಮಾಡ್ಯಾರ ಅಂತಂದ್ರೆ ಡಬ್ಲ್ಯೂ ಸೌತ್ ಫೇಸಿಂಗ್ ಮಾಡಿರ್ತಾನ, ಜೆಡ್ ಏನಾಗಿರ್ತದೆ? ಸೌತ್ ಫೇಸಿಂಗ್ ಆಗ್ಯದ ಅಂತ ಅರ್ಥ. ಓಕೆ, ಕ್ಲಿಯರ್ ಆಯ್ತು. ಯು ಸಿಟ್ಸ್ 4th ಟು ದ ಲೆಫ್ಟ್ ಆಫ್ ಎಕ್ಸ್. ನೋಡ್ರಿ, ಯು ಸಿಟ್ಸ್ 4th ಟು ದ ಲೆಫ್ಟ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಇಲ್ಲಿ ಬರ್ದೀವಿ. ಎಕ್ಸ್ 4th ಲೆಫ್ಟ್ ಯಾರು ಇರ್ಬೇಕು? ಯು ಇರ್ಬೇಕು. ನೋಡ್ರಿ, ಇಲ್ಲಿ ನಾವು ಎಕ್ಸ್ ಬರ್ದೀವಿ. ಇನ್ ಕೇಸ್ ಎಕ್ಸ್ ನಾವು ಈ ಕಡೆ ಬರ್ದಿದ್ದೀವಿ ಅಂದ್ರೆ 4th ಲೆಫ್ಟ್ ಆ ಕಡೆ ಬರಕ್ ಜಾಗ ಇದ್ದಿದ್ದಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ಎಕ್ಸ್ ಬರ್ದೀವಿ. ಎಕ್ಸ್ 4th ಲೆಫ್ಟ್ ಈ ಕಡೆ ಆಗ್ಬೇಕಂದ್ರೆ ನಾವು ಎಕ್ಸ್ ಫೇಸಿಂಗ್ ಯಾವ ಕಡೆ ಆಗ್ಬೇಕು? ಸೌತ್ ಫೇಸಿಂಗ್ ಆಗ್ಬೇಕು. ಸೌತ್ ಫೇಸಿಂಗ್ ಮಾಡ್ಬೇಕು. ಸೌತ್ ಫೇಸಿಂಗ್ ಮಾಡಿದಾಗ 4th ಲೆಫ್ಟ್ ಏನಾಗ್ತದೆ? ಇಲ್ಲಿ ಆಗ್ತದೆ. ಇಲ್ಲಿ ಯಾರು ಬರ್ಬೇಕು? ಯು. ಯು ಸಿಟ್ಸ್ 4th ಟು ದ ಲೆಫ್ಟ್ ಆಫ್ ಎಕ್ಸ್. ದ ನೆಕ್ಸ್ಟ್ ಬಟ್ ನಾಟ್ ಅಟ್ ಎನಿ ಆಫ್ ದ ಎಕ್ಸ್ಟ್ರೀಮ್ ಎಂಡ್ಸ್. ನೋಡ್ರಿ, ಒಂದ್ ವೇಳೆ ಎಕ್ಸ್ ಇಲ್ಲಿ ಬರ್ದಿದ್ದೀವಿ ಅಂದ್ರೆ ಯು ಈ ಕಡೆ ಬರೀಬೇಕಾಗ್ತಿತ್ತು, ಅವಾಗ ಎಕ್ಸ್ಟ್ರೀಮ್ ಎಂಡ್ ಆಗ್ತಿತ್ತು. ಈಗ ನಾವು ಎಕ್ಸ್ ಇಲ್ಲಿ ಬರ್ದಿದ್ದು ಕರೆಕ್ಟ್ ಐತಿ ಅಂತ ಅರ್ಥ. ಇನ್ ಕೇಸ್ ನಾವು ಇಲ್ಲಿ ಎಕ್ಸ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಡೆಫಿನೆಟ್ಲಿ ನಮ್ಮ ಆನ್ಸರ್ ಏನಾಗ್ತಿತ್ತು? ರಾಂಗ್ ಆಗ್ತಿತ್ತು. ಸೊ ಅದಕ್ಕೆ ಎಕ್ಸ್ ನೀವು ಇಲ್ಲಿ ಕ್ಯಾನ್ಸಲ್ ಮಾಡಿ ಇಲ್ಲಿ ಬರೀಬೇಕಾಗ್ತಿತ್ತು. ಈಗ ನಾವು ಬರ್ದಿದ್ದು ರೈಟ್ ಅದ, ರೈಟ್ ರೀ? ಓಕೆ. ಟಿ ಫೇಸಸ್ ಅಪೋಸಿಟ್ ಡೈರೆಕ್ಷನ್ ಆಫ್ ಎಸ್. ನೋಡ್ರಿ, ಎಸ್ ಯಾವ ಕಡೆ ಫೇಸಿಂಗ್ ಅದ? ನಾರ್ತ್ ಫೇಸಿಂಗ್ ಅಂದ್ರೆ ಟಿ ಫೇಸಿಂಗ್ ಏನಾಗಬೇಕು? ಸೌತ್ ಫೇಸಿಂಗ್ ಆಗ್ಬೇಕು, ರೈಟ್?
ನೆಕ್ಸ್ಟ್ y does not sit at any of the extreme ends of the line. y does not sit at any of the extreme ends of the line. y ಎಕ್ಸ್ಟ್ರೀಮ್ ಎಂಡಿಗೆ ಕುಳಿತಿಲ್ಲ ಅಂದ್ರೆ ಇಲ್ಲಿ ಎರಡೇ ಪ್ಲೇಸ್ ಉಳಿದಿದ್ದು. ಇಲ್ಲಿ y ಕುಳಿತಿಲ್ಲ ಅಂದ್ರೆ y ಎಲ್ಲಿ ಬರಬೇಕು, ಇಲ್ಲಿ y ಬರಬೇಕು, ರೈಟ್ ರೀ. ಈಗ ಉಳಿದಿದ್ದು ಒಂದೇ ಪ್ಲೇಸ್ ಉಳಿತು, ಅದು ಯಾರು ಉಳಿತು, v ಇದಾಗಿದೆ ಅಂತ ಅರ್ಥ, ರೈಟ್ ರೀ. ಓಕೆ, v ಫೇಸಸ್ ಸೇಮ್ ಡೈರೆಕ್ಷನ್ ಆಸ್ w. w ಯಾವ ಕಡೆ ಫೇಸಿಂಗ್ ಅದ, ಸೌತ್ ಫೇಸಿಂಗ್ ಅದ, ಅಂದ್ರೆ v ಏನಾಗಿರ್ತದೆ ಈಗ ಸೌತ್ ಫೇಸಿಂಗ್ ಐತಿ ಅಂತ ಅರ್ಥ. ಸೇಮ್ ಡೈರೆಕ್ಷನ್ ಆಸ್ w. ಬೋತ್ y and u ಫೇಸ್ ದ ಅಪೋಸಿಟ್ ಡೈರೆಕ್ಷನ್ ಆಫ್ z. ನೋಡ್ರಿ, ಬೋತ್ y and u ಫೇಸ್ ದ ಅಪೋಸಿಟ್ ಡೈರೆಕ್ಷನ್ ಆಫ್ z ಅಂದ್ರೆ z ಯಾವ ಫೇಸಿಂಗ್ ಮಾಡ್ಯಾನ ಅದ್ರ ಅಪೋಸಿಟ್ y and u ಫೇಸಿಂಗ್ ಐತಿ ಅಂತ ಹೇಳ. ಇಲ್ಲಿ ಯುದು ಫೇಸಿಂಗ್ ಗೊತ್ತಾಗಿಲ್ಲ, ಇಲ್ಲಿ y ಫೇಸಿಂಗ್ ಗೊತ್ತಾಗಿಲ್ಲ. ಏನಾಗಿರ್ಬೇಕು, ಇವ್ರು ಇಬ್ರು y and u z ಅಪೋಸಿಟ್ ಇರಬೇಕು ಅಂದ್ರೆ z ಸೌತ್ ಫೇಸಿಂಗ್ ಮಾಡ್ಯಾನ ಅಂದ್ರೆ ಇಬ್ರು ಏನಾಗಿರ್ಬೇಕು, ಇವರು ನಾರ್ತ್ ಫೇಸಿಂಗ್ ಇರಬೇಕು ಅಂತ ಅರ್ಥ. ಕ್ಲಿಯರ್ ಆಯ್ತು ಈಗ ಇದು ಎಲ್ಲರಿಗೂ 8 ಜನರ ಅರೇಂಜ್ಮೆಂಟ್ ಆಯ್ತು. 8 ಜನರು ಯಾವ ಕಡೆ ನೋಡ್ರಿ, 4 ಜನ ಸೌತ್ ಫೇಸಿಂಗ್ ಮಾಡ್ಯಾರ, ಇಲ್ಲಿ 3 ಜನ ನಾರ್ತ್ ಫೇಸಿಂಗ್ ಮಾಡ್ಯಾರ, ಲಾಸ್ಟ್ ವಿನು ಸೌತ್ ಫೇಸಿಂಗ್ ಅದಾನ. ಅಂದ್ರೆ ನಾರ್ತ್ ಫೇಸಿಂಗ್ ಇದ್ದವ್ರು 3 ಜನ ಅದಾರ, ಸೌತ್ ಫೇಸಿಂಗ್ ಇದ್ದವರು 5 ಮೆಂಬರ್ಸ್ ಅದಾರ. ಇಲ್ಲೇನು ಪಾಸಿಬಲ್ ಡಯಾಗ್ರಾಮ್ ಹಾಕಿದ್ರಲ್ಲ ನೀವು, ಇನ್ನೊಂದು ಇದು ರಾಂಗ್ ಆಯ್ತು ಅಂದ್ರೆ ಇದನ್ನ ಟಚ್ ಮಾಡ್ಬೇಕು. ಒಂದ್ ವೇಳೆ ರೈಟ್ ಆಗ್ತಾ ಹೋಯ್ತು ಅಂದ್ರೆ ಇದನ್ನ ಕಂಟಿನ್ಯೂ ಮಾಡಿ ನೋಡ್ಬೇಕು, ರೈಟ್ ರೀ. ಇದು ಪ್ರಾಪರ್ ಮೆಥಡ್. ಇದನ್ನ ಅರೇಂಜ್ಮೆಂಟ್ ಮೇಲೆ ನಿಮ್ಗೆ ಕ್ವಶನ್ ಏನೇನು ಕೇಳಿರ್ಬೋದು, ಇದು ಒಂದ್ ಕಡೆ ನೋಟ್ ಮಾಡ್ಕೊಡ್ರಿ. ನೋಟ್ ಮಾಡ್ಕೊಂಡು ಮುಂದಿನ ಕ್ವಶನ್ ಗಳಿಗೆ ಆನ್ಸರ್ ಮಾಡ್ತಾ ಹೋಗೋಣ ಈಗ, ಸರಿನಾ? ಓಕೆ, ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡ್ರಿ, ಹೌ ಮೆನಿ ಪರ್ಸನ್ಸ್ ಇನ್ ದ ಗಿವನ್ ಅರೇಂಜ್ಮೆಂಟ್ ಆರ್ ಫೇಸಿಂಗ್ ನಾರ್ತ್. ನೋಡ್ರಿ, ಇದು ವಿ ಏನಾಗ್ಬೇಕು, ಸೌತ್ ಫೇಸಿಂಗ್ ಆಗ್ಬೇಕು. ಇದು ರೈಟ್, ಇದು ಸೌತ್ ಫೇಸಿಂಗ್, ರೈಟ್. ಹೌ ಮೆನಿ ಮೆಂಬರ್ಸ್ ಆರ್ ಫೇಸಿಂಗ್ ನಾರ್ತ್ ಅಂತಂದ್ರೆ USY 3 ಮೆಂಬರ್ಸ್ ಆರ್ ಫೇಸಿಂಗ್ ಟುವರ್ಡ್ಸ್ ನಾರ್ತ್. ಇನ್ನೊಂದು ಕ್ವಶನ್ ಇದೆ ನೋಡ್ರಿ, 4 of the following 5 are alike in a certain way and so from a group. ಇದ್ರಾಗ 4 ಒಂದೇ ತರ ಅದ, ಒಂದು ಬೇರೆ ಇದೆ. ಬೇರೆ ಯಾವ್ದು ನೋಡ್ಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಯಾವುದು ಉಳಿದವುಗಳಿಗಿಂತ ಭಿನ್ನವಾಗಿದೆ. W and X ನೋಡ್ರಿ, ಇವೆರಡು ಆಜು ಬಾಜು ಅದ, W and X. Z and Y ರೀ, ಇಲ್ಲಿ Z ಅದ, ಇಲ್ಲಿ Y ಅದ, 2 ಗ್ಯಾಪ್ ಅದಾವು, ಇಲ್ಲಿ 2 ಗ್ಯಾಪ್ ಅದ. T and S ನಡುವೆ 2 ಗ್ಯಾಪ್ ಅದ. T and Y ನಡುವೆ ಇಲ್ಲಿ ಗ್ಯಾಪ್ ಅದ, 3 ಗ್ಯಾಪ್ ಅದ. ಬಟ್ ಈ ಫೇಸಿಂಗ್ ಯಾವ ಕಡೆ ನೋಡ್ರಿ, ಗ್ಯಾಪ್ ಹೆಚ್ಚ ಕಡಿಮೆ ಬರಾಕತ್ತಂದ್ರ ಫೇಸಿಂಗ್ ನೋಡ್ಬೇಕು. Z and Y ನೋಡ್ರಿ, Z ಸೌತ್ ಫೇಸಿಂಗ್, Y ನಾರ್ತ್ ಫೇಸಿಂಗ್ ಅದು. T and S, T ಸೌತ್ ಫೇಸಿಂಗ್, S ನಾರ್ತ್ ಫೇಸಿಂಗ್ ಅದು. T and Y ರೀ, T ಸೌತ್ ಫೇಸಿಂಗ್, Y ನಾರ್ತ್ ಫೇಸಿಂಗ್ ಅದು. V and U ರೀ, ನೋಡಿ U ನಾರ್ತ್ ಫೇಸಿಂಗ್ ಅದ, V ಸೌತ್ ಫೇಸಿಂಗ್ ಅದ. ಬಟ್ W and X ಎರಡು ಏನಾಗ್ಯಾವ ಈಗ ಸೌತ್ ಫೇಸಿಂಗ್ ಅದಾವ. ಅಂದ್ರೆ ಇವೆಲ್ಲ ಅಪೋಸಿಟ್ ಫೇಸಿಂಗ್ ಇದ್ರೆ ಇದು ಒಂದೇ ಕಡೆ ಫೇಸಿಂಗ್ ಅದ. ಅದಕ್ಕೆ ನಿಮ್ದು ಆಡ್ ಒನ್ ಯಾವ್ದಾಗ್ತದೆ ಅಂತ ಹೇಳ್ಬೋದು, W and X ಆಡ್ ಒನ್ ಐತಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಇನ್ನೊಂದು ಕ್ವಶನ್ ನೋಡೋಣ. ಇದ್ರ ಮೇಲೆ ಕೇಳುವಂತ ಇನ್ನೊಂದು ಕ್ವಶನ್, ವಾಟ್ ಈಸ್ ದ ಪೊಸಿಷನ್ ಆಫ್ X ವಿತ್ ರೆಸ್ಪೆಕ್ಟ್ ಟು Z. ನೋಡ್ರಿ, ವಾಟ್ ಈಸ್ ದ ಪೊಸಿಷನ್ ಆಫ್ X ವಿತ್ ರೆಸ್ಪೆಕ್ಟ್ ಟು Z ಅಂದ್ರೆ ನೋಡಿ, Z ಪೊಸಿಷನ್ ಇಲ್ಲದ, ಇಲ್ಲದ. ಇಲ್ಲಿ Z ಪೊಸಿಷನ್ ಇತ್ತು ಅಂತಂದ್ರೆ ಇಲ್ಲಿ X ಅದಾನ. ವಾಟ್ ಈಸ್ ದ ಪೊಸಿಷನ್ ಆಫ್ X ವಿತ್ ರೆಸ್ಪೆಕ್ಟ್ ಟು Z ಅಂದ್ರೆ Z ಇಲ್ಲಿ X ಈ ಕಡೆ ಅದಾನ, ಬಟ್ Z ಫೇಸಿಂಗ್ ಏನದ, ಸೌತ್ ಫೇಸಿಂಗ್ ಅದ. ಸೌತ್ ಫೇಸಿಂಗ್ ಅಂದ್ರೆ ಏನಾಯ್ತು, ಥರ್ಡ್ ಟು ದ ರೈಟ್. ಥರ್ಡ್ ಟು ದ ರೈಟ್ ಯಾವ್ದು ಆಪ್ಷನ್, ಇಲ್ಲಿ ಆಪ್ಷನ್ ಬಿ ನಿಮ್ದು ರೈಟ್ ಆನ್ಸರ್ ಐತಿ ಅಂತ. ನೆಕ್ಸ್ಟ್ ಇದ್ರ ಮೇಲೆ ಈಗ ನಾ ಆಲ್ರೆಡಿ ಇದು ಇಮೇಜ್ ಅನ್ನ ಹಾಕಿನಿ, ಅಲ್ಲಿ ನಾವು ಡಯಾಗ್ರಾಮ್ ಡ್ರಾ ಮಾಡಿದ್ವಲ್ಲ ಅದನ್ನೇ ಇಲ್ಲಿ ಹಾಕಿವಿ. ಇದೊಂದು ಮಾತ್ರ ಏನಾಗಿರ್ಬೇಕು, ಸೌತ್ ಫೇಸಿಂಗ್ ಆಗಿರ್ಬೇಕು, ರೈಟ್ ರೀ. ಓಕೆ, ನೆಕ್ಸ್ಟ್ ಈಗ ಇನ್ನೊಂದು ಕ್ವಶನ್ ನೋಡೋಣ. ಏನ್ ಕೇಳ ನೋಡ್ರಿ, ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ಎಕ್ಸಾಕ್ಟ್ಲಿ ಸಿಟ್ ಬಿಟ್ವೀನ್ Z and W. Z and W ನೋಡಿ ಎಕ್ಸಾಕ್ಟ್ಲಿ ಮಿಡಲ್ ಒಳಗೆ ಯಾರು ಅದಾರ, ಇಲ್ಲಿ T ಅದ. ಆಪ್ಷನ್ ಏನಾಗಬೇಕು, ಇದು Z ಬಂದದ, ಇದರಲ್ಲಿ T ಆಗ್ಬೇಕು. ಆಪ್ಷನ್ T ರೈಟ್ ಆನ್ಸರ್ ಐತಿ ಅಂತ ಅರ್ಥ. ಹೂ ಈಸ್ ಸಿಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ T. ಹೂ ಈಸ್ ಸಿಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ T ಅಂದ್ರೆ T ಸೌತ್ ಫೇಸಿಂಗ್ ಅದ. ಇವನ್ ಸೆಕೆಂಡ್ ರೈಟ್ ಯಾರು ಅದಾರ ಇಲ್ರಿ, X ಅದ. ಹಿಂಗ್ ನಿಂತಾಗ ಅವ್ನ್ ಸೆಕೆಂಡ್ ರೈಟ್ ಈ ಕಡೆ ಆಗ್ತದ. ಸೊ ದೇರ್ ಫಾರ್ ಆನ್ಸರ್ ಸೆಕೆಂಡ್ ಟು ದ ರೈಟ್ ಯಾರು ಅದಾರ ನಂಗೆ ಆಯ್ತು, X ಅದನ ಅಂತ ಅರ್ಥ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಈಗ ಒಂದು ಡಿಫ್ರೆಂಟ್ ಇನ್ನೊಂದು ಕ್ವಶನ್ ಇಲ್ಲಿ ಕೇಳಿದ್ದಾರೆ. ಸೊ 8 ಫ್ರೆಂಡ್ಸ್ ABCD LMN and O are seated in a straight line but not necessarily in the same order. Some of them are facing north and while some are facing south. ಇದ್ರಾಗೂ ಕೆಲವೊಬ್ರು ನಾರ್ತ್ ಫೇಸಿಂಗ್ ಮಾಡ್ಯಾರ, ಕೆಲವೊಬ್ರು ಸೌತ್ ಫೇಸಿಂಗ್ ಮಾಡ್ಯಾರ. ಓನ್ಲಿ 3 people sit to the left of N. ಓನ್ಲಿ 3 people sit to the left of N ಅಂದ್ರೆ ಒಂದು ಲೈನ್ ಕ್ರಿಯೇಟ್ ಮಾಡೋಣ.
ನೋಡ್ರಿ, ಓನ್ಲಿ 3 people ಸಿಟ್ ಟು ದ ಲೆಫ್ಟ್ ಆಫ್ ಎನ್ ಅಂದ್ರೆ ಎನ್ ಬರೀತೀನಿ ನಾನು. ಎನ್ ನಾರ್ತ್ ತಿಳ್ಕೊಳ್ಳೋಣ. ಈಗ ನೀವು ನಾರ್ತ್ ತಿಳ್ಕೊಬಹುದು, ಎನ್ ಸೌತ್ ಫೇಸಿಂಗ್ ಮಾಡ್ಯಾನ ಅಂತ ತಿಳ್ಕೊಬಹುದು. ಇಲ್ಲಿ ಇನ್ನೊಂದು ಡೈಗ್ರಾಮ್ ಹಾಕೋಣ. ಎನ್ ಸೌತ್ ಫೇಸ್ ಮಾಡ್ಯಾನ ಅಂತ ತಿಳ್ಕೊಳ್ಳೋಣ. ಎನ್ ಸೌತ್ ಮಾಡಿದ್ನಂದ್ರೆ ಥರ್ಡ್ ಲೆಫ್ಟ್ ಗೆ ಎಷ್ಟು ಜನ ಇದಾರೆ ಅಂತ ಹೇಳೋರು 3 people ಅಂದ್ರೆ ಈ ಕಡೆ 3 members ಆಗ್ತಾರೆ. ರಿಮೈನಿಂಗ್ 4 members ಎಲ್ಲ ಈ ಕಡೆ ಇದಾರೆ ಅಂತ ಅರ್ಥ. ಈ ಡೈಗ್ರಾಮ್ ಹೋಗೋದು. ಈ ಡೈಗ್ರಾಮ್ ಹೋದ್ರೆ ನಾರ್ತ್ ಫೇಸಿಂಗ್ ಮಾಡಿದಾಗ ಒಂದು ಲೆಫ್ಟ್ ಈ ಕಡೆ ಆಗಿರ್ತದೆ. ಇಲ್ಲಿ 3 members ಅದಾರ ಅಂದ್ರೆ ರಿಮೈನಿಂಗ್ 4 members ಈ ಕಡೆ ಇದಾರೆ ಅಂತ ಅರ್ಥ. ರೈಟ್ ರೀ? ಇಲ್ಲಿ ಏನ್ ಬರ್ತೀವಿ ಈಗ ನಾವು. ಓಕೆ, ನೆಕ್ಸ್ಟ್ ಮುಂದೆ ಏನ್ ಹೇಳ್ತಾರ ನೋಡ್ರಿ. ಬಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಎನ್. ಈಗ ಎನ್ ನಾರ್ತ್ ಫೇಸಿಂಗ್ ಮಾಡ್ಯಾನಂದ್ರೆ ಸೆಕೆಂಡ್ ರೈಟ್ ಯಾರು ಬರ್ಬೇಕು? ಇಲ್ಲಿ ಬಿ ಬರ್ತಾನ. ರೈಟ್. ಸಿ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಓ. ಎಲ್ಲಿ ಸಿ ಬರಿಬೇಕು, ಎಲ್ಲಿ ಓ ಬರಿಬೇಕು ನಮ್ಗೆ ಕನ್ಫರ್ಮ್ ಇಲ್ಲ. ಸೊ ಅದಕ್ಕೆ ಏನ್ ಮಾಡೋಣ, ಈ ಕಾರ್ಡ್ ಸಿ ಬರೀ. ಸಿ ಸಿಟ್ ಥರ್ಡ್ ಟು ದ ಲೆಫ್ಟ್ ಆಫ್ ಓ. ಓ ಇಲ್ಲಿದ್ದ ಅಂದ್ರೆ ಥರ್ಡ್ ಲೆಫ್ಟಿಗೆ ಯಾರು ಇರಬೇಕು? ಸಿ ಇರಬೇಕು. ಸಿ ಸಿಟ್ ಥರ್ಡ್ ಟು ದ ಲೆಫ್ಟ್ ಆಫ್ ಓ. ಓ ಈಸ್ ನಾಟ್ ಎನ್ ಇಮಿಡಿಯೇಟ್ ನೇಬರ್ ಆಫ್ ಬಿ. ನೋಡ್ರಿ, ಬಿ ನೇಬರ್ ಯಾರು ಇರಬಾರ್ದು? ಓ ಇಲ್ಲಿ ಇರಬಾರ್ದು, ದೆನ್ ಇಲ್ಲಿನೂ ಓ ಇರಬಾರ್ದು, ಎರಡು ಕಡೆ ಓ ಇರಬಾರ್ದು. ಅಂದ್ರ ಸಿ ಸಿಟ್ ಥರ್ಡ್ ಟು ದ ಲೆಫ್ಟ್ ಆಫ್ ಓ ಅಂದ್ರೆ ಇಲ್ಲಿ ಸಿ ಬರ್ತೀವಿ ಅಂತ ಇಟ್ಕೊಡ್ರಿ. ಸೌತ್ ಫೇಸಿಂಗ್ ಮಾಡಿದ್ರೆ ಥರ್ಡ್ ಲೆಫ್ಟ್ ಇಲ್ಲಿ ಬರ್ತದೆ. ಇಲ್ಲಿ ಸಿ ಬರ್ತೀವಿ ಅಂದ್ರೆ ಥರ್ಡ್ ಲೆಫ್ಟ್ ಇಲ್ಲಿ ಬರ್ತದ. ಆಲ್ರೆಡಿ ಇಲ್ಲಿ ಯಾರು ಬಿ ಅದಾರ, ಬರೋದಿಲ್ಲ. ಇಲ್ಲಿ ಸಿ ಬರ್ತೀವಿ ಅಂದ್ರೆ ಥರ್ಡ್ ಲೆಫ್ಟ್ ಈ ಕಡೆ ಬರ್ತದ, ಇಲ್ಲಿ ಬರೋದಿಲ್ಲ. ರೈಟ್ ರೀ? ಸೊ ಈಗ ನಾವು ಸಿ ನೋಡೋಣ. ಒಂದ್ ವೇಳೆ ಇಲ್ಲಿ ಸಿ ಬರ್ತೀವಿ ಅಂದ್ರೆ ಥರ್ಡ್ ಲೆಫ್ಟ್ ಏನಾಗ್ತದೆ, ಈ ಕಡೆ ಇಲ್ಲಿ ಜಾಗ ಖಾಲಿ ಅದ. ರೈಟ್ ರೀ? ಇಲ್ಲಿ ಯಾರಾದ್ರೆ ಇಲ್ಲಿ ಬಿ ಅದನ, ನಾವ್ ಇಲ್ಲಿ ಸಿ ಬರಿಬಹುದು. ಇಲ್ಲ ಅಂತಂದ್ರೆ ಈ ಕಡೆ ಸಿ ಬರಿಬಹುದು. ಇಲ್ಲಿ ಸಿ ಬರೋದು ಥರ್ಡ್ ಲೆಫ್ಟ್ ಇಲ್ಲಿ ನಾವು ಓ ಹಾಕ್ಬಹುದು. ಇಲ್ಲಿ ಓ ಬರೋದು ಥರ್ಡ್ ಲೆಫ್ಟ್ ಏನಾಗೋಣ, ಇಲ್ಲಿ ಸಿ ಹಾಕ್ಬಹುದು. ಅಂದ್ರೆ ಓ ಬರುವಂತ ಪಾಸಿಬಲ್ ಚಾನ್ಸ್ ಏನದ? ಇಲ್ಲಿನೂ ಓ ಬರಕ್ ಆಗೋದಿಲ್ಲ. ಇಲ್ಲಿ ಓ ಬರೋದು ಇಲ್ಲಿ ಸಿ ಬರಕ್ ಜಾಗ ಅದ, ಇಲ್ಲಿ ಓ ಬರಿಬಹುದು. ಇಲ್ಲಿ ಓ ಬರೋದು ಇಲ್ಲಿ ಸಿ ಬರಿಬೇಕು ಅಂದ್ರೆ ಆಲ್ರೆಡಿ ಇಲ್ಲಿ ಯಾರಾದ್ರ ಬಿ ಅದನ, ಇಲ್ಲಿನೂ ಓ ಬರೆಯಕ್ ಬರೋದಿಲ್ಲ. ನೋಡ್ರಿ, ಈಗ ಓ ಬರುವಂತ ಪಾಸಿಬಲ್ ಚಾನ್ಸ್ ಯಾವ್ದು? ಈಗ ಒಂದೇ ಪಾಸಿಬಲ್ ಚಾನ್ಸ್ ಅದ. ಇದಕ್ಕೆ ನಾ ಈಗ ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಓ ಬರಿತೀನಿ. ಈಗ ಇದನ್ನ ತೆಗೀನ್ರಿ. ಇಲ್ಲಿ ಓ ಬರಕ್ ಆಗೋದಿಲ್ಲ, ಇಲ್ಲಿ ಓ ಬರಕ್ ಆಗೋದಿಲ್ಲ ಅಂತ ಹೇಳ್ಕೊಂಡಿವಿ. ಸರಿ, ಓಕೆ. ಇಲ್ಲಿ ಏನ್ ಮಾಡ್ಬೋದು? ಈಗ ಸಿ ಬರಿಬಹುದು. ಓ ಸಿಕ್ಸ್ ಸಾರಿ ಸಿ ಸಿಕ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಓ. ಓ ಎಕಡೆ ಫೇಸಿಂಗ್ ಮಾಡ್ಬೇಕಂದ್ರೆ ಲೆಫ್ಟ್ ಥರ್ಡ್ ಗೆ ಸಿ ಬರ್ಬೇಕಂದ್ರೆ ಓ ಸೌತ್ ಫೇಸಿಂಗ್ ಮಾಡ್ಬೇಕು. ಥರ್ಡ್ ಲೆಫ್ಟ್ ಗೆ ಯಾರು ಬರ್ದಿವಿ? ಇಲ್ಲಿ ಸಿ ಬರ್ದ್ವಿ. ಈಗ ಓ ಇಲ್ಲಿ ಬರಕ್ ಆಗೋದಿಲ್ಲ ಅಂತ ಹೇಳ್ಕೊಂಡಿದೀವಿ, ಇಲ್ಲಿನೂ ಓ ಬರಕ್ ಆಗೋದಿಲ್ಲ ಅಂತ ಹೇಳಿದೀವಿ. ಓ ಬರುವಂತ ಒಂದೇ ಚಾನ್ಸ್ ಇಲ್ಲಿ ಇತ್ತು. ಈ ಕಡೆ ಲಾಸ್ಟ್ ಗಂತೂ ಓ ಅದ. ನೆಕ್ಸ್ಟ್ ನೋಡೋಣ, ಅದು ಒಂದು ಚಾನ್ಸ್ ಐತೆ. ಅದು ರಾಂಗ್ ಆಯ್ತು ಅಂದ್ರೆ ಅವಾಗ ಈ ಡಯಾಗ್ರಾಮ್ ನೋಡ್ಬೇಕು ನಾವು. ನೆಕ್ಸ್ಟ್, ಓ ಡಸ್ ನಾಟ್ ಸಿಟ್ ಎನಿ ಆಫ್ ದ ಎಕ್ಸ್ಟ್ರೀಮ್ ಎಂಡ್ಸ್ ಆಫ್ ದ ಲೈನ್. ನೋಡ್ರಿ, ಓ ಇಲ್ಲಿನೂ ಬರಕ್ ಆಗುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಓ ಬರುವಂತ ಒಂದೇ ಒಂದು ಚಾನ್ಸ್ ಏನಂದ್ರೆ ಇಲ್ಲಿ ಐತಿ, ಅದಕ್ಕೆ ಓ ಬರ್ದ್ವಿ. ಓ ಬರ್ದ್ವಿ ಅಂದ್ರೆ ಸಿ ಬರಿಬಹುದು ಈಗ ನಾವು. ಬಟ್ ಸಿ ಎಕಡೆ ಫೇಸಿಂಗ್ ಮಾಡ್ಯಾನ ಅಂತ ಗೊತ್ತಿಲ್ಲ. ರೈಟ್ ರೀ? ಬಿ ಎಕಡೆ ಫೇಸಿಂಗ್ ಮಾಡ್ಯಾನ ಗೊತ್ತಿಲ್ಲ. ಬಟ್ ಓ ಸೌತ್ ಫೇಸಿಂಗ್ ಮಾಡಿದಾಗ ಥರ್ಡ್ ಲೆಫ್ಟ್ ಇದು ಆಗ್ತದೆ. ಓಕೆ, ನೆಕ್ಸ್ಟ್, ಸಿ ಅಂಡ್ ಓ ಫೇಸ್ ಸೇಮ್ ಡೈರೆಕ್ಷನ್. ಸಿ ಅಂಡ್ ಓ ಫೇಸ್ ಸೇಮ್ ಡೈರೆಕ್ಷನ್ ಅಂದ್ರೆ ಓ ಸೌತ್ ಫೇಸಿಂಗ್ ಮಾಡ್ಯಾನಂದ್ರೆ ಸಿನೂ ಏನಾಗಿರ್ಬೇಕು? ಸೌತ್ ಫೇಸಿಂಗ್ ಇರಬೇಕು. ಓಕೆ, ಇಲ್ಲಿ ವೈಸ ವರ್ಷ ಐತಿ. ಓಕೆ, ಬೋತ್ ದ ಇಮಿಡಿಯೇಟ್ ನೇಬರ್ಸ್ ಆಫ್ ಡಿ ಫೇಸ್ ನಾರ್ತ್. ಬೋತ್ ದ ಇಮಿಡಿಯೇಟ್ ನೇಬರ್ಸ್ ಆಫ್ ಡಿ ಫೇಸ್ ನಾರ್ತ್ ಅಂದ್ರೆ ಇನ್ನ ನಾವ್ ಎಲ್ಲಿ ಡಿ ಬರ್ದಿಲ್ಲ, ಈ ಕಡೆ ಸೈಡ್ ಬರೀನ ಅದನ್ನ. ಇಲ್ಲಿ ಡಿ ಬರ್ದಿವಿ ಅಂದ್ರೆ ಡಿ ಇಮಿಡಿಯೇಟ್ ನೇಬರ್ಸ್ ನಾರ್ತ್ ಆಗಿರ್ಬೇಕು, ಇಲ್ಲ ಅಂದ್ರೆ ಸೌತ್ ಆಗಿರ್ಬೇಕು. ಎರಡರ ಒಂದ್ ಕಡೆ ಎರಡು ಒಂದೇ ಕಡೆ ಫೇಸಿಂಗ್ ಇರಬೇಕು. ಬೋತ್ ದ ಇಮಿಡಿಯೇಟ್ ನೇಬರ್ಸ್ ನೋಡಿ, ಬೋತ್ ದ ಇಮಿಡಿಯೇಟ್ ನೇಬರ್ಸ್ ಆಫ್ ಡಿ ಫೇಸ್ ನಾರ್ತ್. ಸಾರಿ, ನಾರ್ತೇ ಇರಬೇಕು. ಬಟ್ ಡಿ ಪ್ಲೇಸ್ ಯಾವ್ದಂದ್ರೆ ನಮ್ಗೆ ಇನ್ನೂ ಕನ್ಫರ್ಮ್ ಇಲ್ಲ. ಒಂದ್ ವೇಳೆ ಇಲ್ಲಿ ಡಿ ಬರೆದ್ರೆ ಇಮಿಡಿಯೇಟ್ ನೇಬರ್ಸ್ ಆಗ್ತಾರೆ, ಒಂದ್ ವೇಳೆ ಇಲ್ಲಿ ಡಿ ಬರೆದ್ರೆ ಇಮಿಡಿಯೇಟ್ ನೇಬರ್ಸ್ ಆಗ್ತಾರೆ, ಚಾನ್ಸ್ ಅದು. ಓಕೆ, ಬೋತ್ ದ ಇಮಿಡಿಯೇಟ್ ನೇಬರ್ಸ್ ಆಫ್ ಡಿ ಫೇಸ್ ನಾರ್ತ್. ಡಿ ಡಸ್ ನಾಟ್ ಸಿಟ್ ಎನಿ ಆಫ್ ದ ಎಕ್ಸ್ಟ್ರೀಮ್ ಎಂಡ್ಸ್ ಆಫ್ ದ ಲೈನ್. ಆ ಡಿ ಮಾತ್ರ ಏನಾಗಿರ್ಬಾರ್ದು? ಎಕ್ಸ್ಟ್ರೀಮ್ ಎಂಡಿಗೆ ಇರಬಾರ್ದು. ಅಂದ್ರೆ ಇಲ್ಲಿನೂ ಡಿ ಇರಬಾರ್ದು, ಈ ಕಡೆನೂ ಡಿ ಇರಬಾರ್ದು. ರೈಟ್ ರೀ? ಓಕೆ, ನೆಕ್ಸ್ಟ್, ಅಂದ್ರೆ ಡಿ ಬರುವಂತ ಪ್ಲೇಸ್ ಎರಡದ. ಈಗ ಇಲ್ಲೊಂದು ಪ್ಲೇಸ್ ಹೋಗಿ ಡಿ ಇರ್ಬೋದು, ಇಲ್ಲ ಇಲ್ಲೊಂದು ಪ್ಲೇಸ್ ಹೋಗಿ ಡಿ ಇರ್ಬೋದು. ಓಕೆ, ನೆಕ್ಸ್ಟ್, extreme ends of the line. Person sitting at extreme ends face opposite direction. ಎಕ್ಸ್ಟ್ರೀಮ್ ಎಂಡ್ ಯಾರು ಕೂತಾರೆ? ಇವ್ರು ಇಬ್ರು ಏನಾಗ್ಯಾರ, ಒಬ್ರಿಗೊಬ್ರು ಅಪೋಸಿಟ್ ಅದಾರ ಅಂತ ಹೇಳ್ಯಾರ. ಇವ ಸೌತ್ ಮಾಡಿದ್ರೆ ಇವ್ರು ನಾರ್ತ್ ಮಾಡಿರ್ತಾರೆ, ಇವ್ರು ಸೌತ್ ಇದ್ರೆ ಇವ್ರು ನಾರ್ತ್ ಆಗಿರ್ತಾರೆ. ಇಲ್ಲಿ ಒಂದ್ ಕಡೆ ಸೈಡ್ ಡಯಾಗ್ರಾಮ್ ಹಾಕೊಂಡಿದ್ದೀನಿ. ಪರ್ಸನ್ಸ್ ಫೇಸಿಂಗ್ ಇಮಿಡಿಯೇಟ್ ನೇಬರ್ಸ್ ಆಫ್ ಫೇಸ್ ಅಪೋಸಿಟ್ ಡೈರೆಕ್ಷನ್. ಯಾರ್ದು ಸೌತ್ ಆಗಿರ್ತಾರೆ, ಇನ್ನೊಂದ್ ಸೈಡ್ ಇದ್ದಾರೆ ನಾರ್ತ್ ಆಗಿರ್ತಾರೆ ಅಂತ ಅರ್ಥ. ಅಪೋಸಿಟ್ ಡೈರೆಕ್ಷನ್. ಬೋತ್ ದ ಇಮಿಡಿಯೇಟ್ ನೇಬರ್ಸ್ ಆಫ್ ಎನ್ ಫೇಸ್ ಸೇಮ್ ಡೈರೆಕ್ಷನ್. ನೋಡ್ರಿ, ಬೋತ್ ದ ಇಮಿಡಿಯೇಟ್ ನೇಬರ್ಸ್ ಆಫ್ ಎನ್ ಫೇಸ್
ಸೇಮ್ ಡೈರೆಕ್ಷನ್. ಎನ್ ಇಮಿಡಿಯೇಟ್ ನೇಬರ್ಗಳು ಸೇಮ್ ಡೈರೆಕ್ಷನ್ ಅಂದ್ರೆ ಎನ್ ಒಂದ್ ಸೈಡ್ ಇದ್ದ ಸಿ ಏನಾಗೇನ ಸೌತ್ ಫೇಸಿಂಗ್ ಮಾಡ್ಯಾನ ಅಂದ್ರೆ ಇಲ್ಲಿ ಯಾರಾದ್ರೂ ಗೊತ್ತಿಲ್ಲ ಅವರು ಏನಾಗಿರ್ಬೇಕು ಸೌತ್ ಫೇಸಿಂಗ್ ಇರಬೇಕು. ಓಕೆ ನೆಕ್ಸ್ಟ್. ಹಂಗಂದ್ರೆ ಇಲ್ಲಿ ಡಿ ಬರೆಯಕ್ ಬರೋದಿಲ್ಲ ಈಗ ನಿಮ್ಗೆ, ಯಾಕಂದ್ರೆ ಈ ಪ್ಲೇಸ್ ಒಳಗೆ ಇದ್ದವ್ರು ಎರಡು ಆಜು ಬಾಜು ಇದ್ದವ್ರು ಏನಾಗ್ಯಾರ ಒಬ್ರಿಗೊಬ್ರು ಅಪೋಸಿಟ್ ಫೇಸಿಂಗ್ ಮಾಡ್ಯಾರ ಅಂದ್ರೆ ಇಲ್ಲಿ ನಮ್ಗೆ ಡಿ ಬರೆಯಕ್ ಬರೋದಿಲ್ಲ. ಈಗ ಲಾಸ್ಟಿಗೆ ಡಿ ಬರೆಯಕ್ ಬರೋದಿಲ್ಲ ಅಂದ್ರೆ ಡಿ ಬರೆಯುವಂತ ಓನ್ಲಿ ಒನ್ ಪ್ಲೇಸ್ ಯಾವ್ದೈತಿ ಅಂದ್ರೆ ಈ ಪ್ಲೇಸ್ ಐತಿ ಅಂದ್ರೆ ನಾವು ಇಲ್ಲಿ ಡಿ ಬರಿಬಹುದು. ಈ ಬೋತ್ ದ ಇಮಿಡಿಯೇಟ್ ಸಾರಿ ಡಿ ಬೋತ್ ದ ಇಮಿಡಿಯೇಟ್ ನೇಬರ್ಸ್ ಆಫ್ ಡಿ ಫೇಸ್ ಅಪೋಸಿಟ್ ಡೈರೆಕ್ಷನ್ ಅಂತ ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ಈ ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ಅಪ್ಲೈ ಮಾಡಿ. ಇವರು ನಾರ್ತ್ ಫೇಸ್ ಮಾಡ್ಯಾರ, ಇವರು ನಾರ್ತ್ ಫೇಸ್ ಮಾಡ್ಯಾರ ಅಂತ ಅರ್ಥ. ಈಗ ಇವೆಲ್ಲ ಯೂಸ್ ಮಾಡಿವಿ. ಈಗ ನಾವು ಇದೆಲ್ಲ ಅರೇಂಜ್ಮೆಂಟ್ ಕರೆಕ್ಟ್ ಆಯ್ತಂದ್ರೆ ಇದ್ರ ಕೆಲಸ ಮುಗಿತು ಈಗ. ಓಕೆ ಮುಂದೇನಾರ ಅವರು ಎಕ್ಸ್ಟ್ರೀಮ್ ಎಂಡ್ ಇದ್ದವರು ಒಬ್ರಿಗೊಬ್ರು ಅಪೋಸಿಟ್ ಐತಿ ಅಂತ ಹೇಳ್ಯಾರ. ಈ ಡಿ ನೇಬರ್ ಇಬ್ಬರು ನಾರ್ತ್ ಫೇಸ್ ಮಾಡ್ಯಾರ ಅಂತಂದ್ರೆ ಇವ ನಾರ್ತ್ ಮಾಡ್ಯಾನಂದ್ರೆ ಈ ಕಡೆ ಎಕ್ಸ್ಟ್ರೀಮ್ ಎಂಡ್ ಇದ್ದ ಏನಾಗಿರ್ಬೇಕು ಸೌತ್ ಫೇಸಿಂಗ್ ಮಾಡ್ಬೇಕು ಅಂತ ಅರ್ಥ. ಈಗ ಇದ್ರದ್ದು ಕೆಲಸ ಮುಗಿತು. ಈಗ ಇದನ್ನ ತೆಗೆದು ಬಿಡೋಣ. ಈಗ ಇದ್ರದ್ದು ಕೆಲಸ ಮುಗಿತು. ಇದು ಓಕೆ ಆಯ್ತು, ಇದು ಓಕೆ ಆಯ್ತು, ಇದು ಓಕೆ ಆಯ್ತು. ಯಾವ್ದು ನಾವು ಕರೆಕ್ಟ್ ಆಗಿ ಅರೇಂಜ್ಮೆಂಟ್ ಮಾಡಕ್ ಆಗುದಿಲ್ಲ ಅವತರ ಸೈಡ್ ಬರೀಬೇಕು. ಯಾವಾಗ ನಮಗದು ಬೇಕಾಗ್ತದೆ ಅವಾಗ ಯೂಸ್ ಮಾಡಿ ಇದನ್ನ ರಿಮೈನಿಂಗ್ ಅರೇಂಜ್ಮೆಂಟ್ ಅನ್ನ ಫೈನಲ್ ಮಾಡ್ಬೇಕು. ಓಕೆ ನೆಕ್ಸ್ಟ್. ಓಕೆ ರೀ. ಒನ್ ನೇಬರ್ ಫೇಸ್ ನಾರ್ತ್ ಅಂಡ್ ಅದರ್ ನೇಬರ್ ಫೇಸ್ ಸೌತ್. ರೈಟ್. ಎ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಲ್. ನೋಡ್ರಿ, ಎ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಲ್ ಅಂತಂದ್ರೆ ಲಿಸನ್, ಎ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಲ್. ಎ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಲ್ ಅಂತಂದ್ರೆ ನಾವು ಎ ಸೌತ್ ಫೇಸಿಂಗ್ ಇಲ್ಲಿ ಎರಡು ಪ್ಲೇಸ್ ಅದಾವು, ಇಲ್ಲಿ ಎರಡು ಪ್ಲೇಸ್, ಇಲ್ಲಿ ಎರಡು ಪ್ಲೇಸ್ ಇಲ್ಲ ಒಂದೇ ಪ್ಲೇಸ್ ಉಳಿದ ಇಲ್ಲಿ ಎರಡು ಪ್ಲೇಸ್ ಅದಾವ. ಎ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಲ್ ಅಂದ್ರೆ ಇವ್ರಿಬ್ರದ್ದು ಫೇಸಿಂಗ್ ಯಾವ ಕಡೆ ಉಳಿದ್ರಿ ಸೌತ್ ಫೇಸಿಂಗ್ ಅದ. ಇವ್ರು ಸೌತ್ ಫೇಸಿಂಗ್ ಇಲ್ಲಿ ಐತೆ ಅಂದ್ರೆ ಇಲ್ಲಿ ಎಲ್ಲಿ ಬರ್ತೀವಿ ಅಂದ್ರೆ ಇದೇನಾಗ್ತದ್ರಿ ರೈಟ್ ಆಗ್ತದೆ ಸೌತ್ ಫೇಸಿಂಗ್ ಇದ್ದಾಗ. ಇವಾಗ ಸೌತ್ ಫೇಸಿಂಗ್ ಅದಾನಂದ್ರೆ ಎ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಎಲ್ ಅಂದ್ರೆ ನಾವ್ ಇಲ್ಲಿ ಎಲ್ ಬರಿಬೇಕು, ಇಲ್ಲಿ ಎ ಬರಿಬೇಕು. ಯಾಕಂದ್ರೆ ಎಲ್ ಸೌತ್ ಫೇಸಿಂಗ್ ಮಾಡಿದಾಗ ಲೆಫ್ಟ್ ಸೆಕೆಂಡ್ ಪ್ಲೇಸ್ ಯಾವ್ದಾಗ್ತದೆ ಇದು ನಮ್ಗೆ ಎ ಬರಕ್ಕೆ ಜಾಗ ಸಿಗ್ತದೆ. ರೈಟ್. ಇನ್ನು ಖಾಲಿ ಪ್ಲೇಸ್ ಒಂದೇ ಉಳಿತು ನೋಡ್ರಿ. ಖಾಲಿ ಪ್ಲೇಸ್ ಒಂದೇ ಉಳಿತಂದ್ರೆ ಯಾರು ಹೋದಾರ ನೋಡ್ರಿ ಅಲ್ಲಿ ಎ ಬಿ ಸಿ ಡಿ ಎಲ್ ಎಂ ಎನ್. ಎಂ ನಾವು ಇನ್ನೂ ಅರೇಂಜ್ಮೆಂಟ್ ಮಾಡಿಲ್ಲ ಅಂದ್ರೆ ಖಾಲಿ ಪ್ಲೇಸ್ ಯಾರ್ದೈತಿ ಇದು ಎಂ ಐತಿ ಅಂತ ಅರ್ಥ. ಅಂದ್ರೆ ಫೈನಲ್ ಏನಾಯ್ತು ಇಲ್ಲಿ ಎಲ್ ಓ ಎ ಸೌತ್ ಫೇಸಿಂಗ್ ಮಾಡ್ಯಾರ, ಎನ್ ನಾರ್ತ್ ಫೇಸಿಂಗ್ ಅದ, ಸಿ ಸೌತ್ ಫೇಸಿಂಗ್ ಅದ, ಎ ನಾರ್ತ್ ಫೇಸಿಂಗ್ ಅದ, ನೆಕ್ಸ್ಟ್ ಎಂ ಸೌತ್ ಫೇಸಿಂಗ್ ಅದ. ಡಿ ಏನಂತ ಹೇಳ ನೋಡ್ರಿ, ಡಿ ಫೇಸಿಂಗ್ ಡಿ ಏನಾಗ್ತದೆ ಇಲ್ಲಿ ನಾರ್ತ್ ಫೇಸಿಂಗ್ ಆಗ್ತದೆ ನೋಡ್ರಿ, ಆಪೋಸಿಟ್ ನೋಡ್ರಿ ಡಿ ಫೇಸಸ್. ನೆಕ್ಸ್ಟ್ both the immediate neighbors of n face same direction. Both the immediate neighbors of face same direction opposite to L. ಇಲ್ಲೊಂದು ಸ್ಟೇಟ್ಮೆಂಟ್ ಅದ ನೋಡ್ರಿ, ಡಿ ಫೇಸಸ್ ಎ ಡೈರೆಕ್ಷನ್ ಅಪೋಸಿಟ್ ಟು ಎಲ್ ಅಂದ್ರೆ ಎಲ್ ಏನಾಗ್ಯದ ಸೌತ್ ಫೇಸಿಂಗ್ ಐತಂದ್ರೆ ಡಿ ಏನಾಗಿರ್ತದ ಇಲ್ಲಿ ನಾರ್ತ್ ಫೇಸಿಂಗ್ ಅದ. ಈಗ ನಿಮ್ದು ಡಿ ಕನ್ಫರ್ಮ್ ಫೇಸಿಂಗ್ ಯಾವ್ದು ಅನ್ನೋದು ಗೊತ್ತಾಯ್ತು. ಫೈನಲಿ ನಾರ್ತ್ ಫೇಸಿಂಗ್ ಮಾಡಿದವ್ರು ಯಾರ್ಯಾರು ಇಲ್ಲಿ ಎಂ ಡಿ ಬಿ ಅಂಡ್ ಎನ್ ನಾರ್ತ್ ಫೇಸಿಂಗ್ ಅದಾರ, ಎಲ್ ಓ ಎ ಸಿ ಏನಾಗ್ಯಾರ ಇವರು ಸೌತ್ ಫೇಸಿಂಗ್ ಅದಾರ. ಸೊ ಈಗ ಇದ್ರ ಮೇಲೆ ನಿಮಗೆ ಮುಂದೆ 5 ಕ್ವಶನ್ಸ್ ಕೇಳ್ತಾರ, ಕ್ವಶನ್ಸ್ಗೆ ಆನ್ಸರ್ ಮಾಡಬಹುದು. ಈಗ ಇದು ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಡ್ರಿ, ಇದ್ರ ಮೇಲೆ ಕ್ವಶನ್ಸ್ ನ ಕೇಳ್ತಾ ಹೋಗ್ತೀನಿ, ನೀವು ಅದಕ್ಕೆ ಆನ್ಸರ್ ಮಾಡಬಹುದು. ಕ್ಲಿಯರ್ ಆಯ್ತಲ್ಲ? ಇದು ಆಸ್ ಪರ್ ಕಂಡೀಷನ್ ಪ್ರಕಾರ ಇದು ಸ್ಟೇಟ್ಮೆಂಟ್ ಅನ್ನ ನಾವು ಈಗ ಅರೇಂಜ್ಮೆಂಟ್ ಮಾಡಿದೀವಿ. ಯಾವ್ದಿಲ್ಲಿ ಕನ್ಫರ್ಮ್ ಫಿಲ್ಅಪ್ ಮಾಡೋದ ಕನ್ಫರ್ಮ್ ಫಿಲ್ಅಪ್ ಮಾಡಿವಿ, ಯಾರು ಇಂದಲ್ಲಿ ಕುಳಿತಿಲ್ಲ ಅಂತ ಹೇಳಿ ಇಲ್ಲಿ ಮ್ಯಾಗ್ ಬರ್ದಿವಿ, ಅದನ್ನ ಮ್ಯಾಗ್ ಬರ್ದೋದಕ್ಕೆ ಏನ್ ಮಾಡ್ರಿ ಇಂಟು ಮಾರ್ಕ್ ಹಾಕ್ಬೇಕು ನೀವು. ಅಂದಾಗ ಆ ಪ್ಲೇಸ್ ಅಲ್ಲಿ ಅವ್ರು ಇಲ್ಲ ಅಂತಂದ್ರೆ ಉಳಿದ ಪ್ಲೇಸ್ ಯಾವ್ದು, ಯಾವ ಪ್ಲೇಸ್ ಅಲ್ಲಿ ಅವ್ರು ಬರ್ಬೋದು. ಈಗ ನೋಡ್ರಿ ಓದ್ ಕಂಡೀಷನ್ ಹೇಳಿದ್ರಿ ಇಂತಲ್ಲಿ ಕುಳಿತಿಲ್ಲ ಇಂತಲ್ಲಿ ಕುಳಿತಿಲ್ಲ ಅಂತಂದ್ರೆ ಹೋಗಿರುವಂತ ಪ್ಲೇಸ್ ಒಂದೇ ಉಳಿತು ನಮ್ಗಲ್ಲಿ. ಸೊ ಅವಾಗ ನಾವ್ ಇದನ್ನ ಅರೇಂಜ್ಮೆಂಟ್ ಮಾಡ್ಬೋದು. ಇವ್ರು ಲೆಫ್ಟ್ ರೈಟ್ ಇದ್ದವ್ರು ನಾರ್ತ್ ಸೌತ್ ಫೇಸಿಂಗ್ ಮಾಡ್ಯಾರ, ಇವ್ರು ಇಂತಲ್ಲಿ ಕುಳಿತಿಲ್ಲ ಎಕ್ಸ್ಟ್ರೀಮ್ ಎಂಡ್ ಕುಳಿತಿಲ್ಲ ಅಂದ್ರೆ ಯಾರು ಕುಳಿತಿಲ್ಲ ಅನ್ನೋದು ನಿಮ್ಗೆ ನೋಟ್ ಡೌನ್ ಮಾಡ್ಬೇಕು ನೀವು ಇದನ್ನ. ಸೊ ಅವಾಗ ನೀವು ಕನ್ಫರ್ಮ್ ಪ್ಲೇಸ್ ಇದ್ದಿದ್ದು ಒಂದ್ ಸೈಡ್ ಬರೀಬೇಕು, ಎಲ್ಲಿ ಕನ್ಫರ್ಮ್ ಪ್ಲೇಸ್ ಸಿಗ್ತಾ ಇಲ್ಲ ಅದನ್ನ ಸೈಡ್ ಬರೀಬೇಕು. ಅದನ್ನ ಯೂಸ್ ಮಾಡ್ಕೊಂಡು ರಿಮೈನಿಂಗ್ ಎಲ್ಲಾ ಪ್ಲೇಸ್ ಅನ್ನ ನೀವು ಅರೇಂಜ್ಮೆಂಟ್ ಮಾಡ್ಬೋದು. ಓಕೆ ರೀ. ನೆಕ್ಸ್ಟ್ ಈಗ ನೆಕ್ಸ್ಟ್ ಇನ್ನೊಂದು ಇದ್ರ ಮ್ಯಾಗ ಬರುವಂತ ಕ್ವಶನ್ಸ್ ಯಾವ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡ್ರಿ, ಹೌ ಮೆನಿ ಪೀಪಲ್ ಸಿಟ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಬಿ ಅಂಡ್ ಓ. ಅಲ್ಲಿ ಏನ್ ಅರೇಂಜ್ಮೆಂಟ್ ಮಾಡಿದೀವಿ ಅದನ್ನೇ ನಾ ಇಲ್ಲಿ ಏನ್ ಮಾಡಿದೀನಿ ಈಗ ಡ್ರಾ ಮಾಡೀನಿ, ಇಲ್ಲಿ ಇಮೇಜ್ ಅನ್ನ ಹಾಕಿನಿ. ಹೌ ಮೆನಿ ಪರ್ಸನ್ ಸಿಟ್ ಬಿಟ್ವೀನ್ ಬಿ ಅಂಡ್ ಓ. ಇಲ್ಲಿ ಬಿ ಅದ, ಇಲ್ಲಿ ಓ ಅದ. ಇವ್ರಿಬ್ಬರ ನಡುವೆ ಎಷ್ಟು ಜನ ಇದಾರೆ ನೋಡ್ರಿ,
ಹೌ ಮೆನಿ ಪರ್ಸನ್ ಸಿಟ್ ಬಿಟ್ವೀನ್ ಬಿ ಅಂಡ್ ಓ ಅಂತಂದ್ರೆ ಎಷ್ಟು ಜನ ಅದಾರ ಇಲ್ಲಿ 3 ಮೆಂಬರ್ಸ್. ಇಲ್ಲಿ ಬಿ ಅದ, ಇಲ್ಲಿ ಓ ಅದ, ಇಬ್ಬರು ನೋಡಿ ಎಷ್ಟು ಜನ ಅದಾರ ಇಲ್ಲಿ 3 ಮೆಂಬರ್ಸ್. ಆಪ್ಷನ್ ಇ ರೈಟ್. ಹೂ ಅಮಾಂಗ್ ದ ಫಾಲೋಯಿಂಗ್ ರಿಪ್ರೆಸೆಂಟ್ ಇಮಿಡಿಯೇಟ್ ನೇಬರ್ಸ್ ಆಫ್ ದ ಪರ್ಸನ್ ಸಿಟಿಂಗ್ ಎಕ್ಸ್ಟ್ರೀಮ್ ಎಂಡ್ಸ್ ಆಫ್ ದ ಲೈನ್. ಎರಡು ಎಂಡಿಗೆ ಯಾರು ಅದಾರ? ಒಂದ್ ಕಡೆ ಎಲ್ ಅದನ, ಒಂದ್ ಕಡೆ ಎಂ ಅದನ. ಎಲ್ ಅಂಡ್ ಎಂ ಆಪ್ಷನ್ ಯಾವ್ದು ನೋಡ್ರಿ. Who among the following six represents immediate neighbors of the person sitting extreme ends of the line? ಒಂದ್ ಕಡೆ ಎಲ್ ಅದನ, ಒಂದ್ ಕಡೆ ಎಂ ಅದನ. ಇವ್ರ ನೇಬರ್ ಯಾರು ಅದಾರ ಇಲ್ಲಿ? ಓ ಅದನ. ಇವ್ರ ನೇಬರ್ ಯಾರು ಅದಾರ ಇಲ್ಲಿ? ಡಿ ಅದನ. ಓ ಅಂಡ್ ಡಿ ಆಪ್ಷನ್ ಯಾವ್ದು ನೋಡ್ರಿ. ರೈಟ್. ಡಿ ಅಂಡ್ ಓ ಇದ್ರು ಒಂದೇ. ಓ ಅಂಡ್ ಎಕ್ಸ್ಟ್ರೀಮ್ ಎಂಡಿಗೆ ಕೇಳಿಲ್ಲ ಅವರು. ಎಕ್ಸ್ಟ್ರೀಮ್ ಎಂಡ್ ನೇಬರ್ ಯಾರು ಅದಾರ ಅಂತ ಕೇಳ್ಯಾರ. ಆಪ್ಷನ್ ಯಾವ್ದಾಗ್ತದ? ಡಿ ಅಂಡ್ ಓ ಆಗ್ತದ. ಹೂ ಅಮಾಂಗ್ಸ್ ದ ಫಾಲೋಯಿಂಗ್ ಫೇಸಸ್ ನಾರ್ತ್? ಯಾರು ನಾರ್ತ್ ಫೇಸ್ ಮಾಡ್ಯಾರ? ಈ ಆಪ್ಷನ್ ಒಳಗೆ ಯಾರು ನಾರ್ತ್ ಫೇಸ್ ಮಾಡ್ಯಾರ ಅಂತ ಅರ್ಥ. ಏನಾಗಿದೆ ನೋಡ್ರಿ, ಸೌತ್ ಫೇಸಿಂಗ್ ಅದ. ಎಲ್ಲ ಸೌತ್ ಫೇಸಿಂಗ್ ಅದ. ಓರಿ ಸೌತ್ ಫೇಸಿಂಗ್ ಅದ. ಸಿ ಸೌತ್ ಫೇಸಿಂಗ್ ಅದ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇಲ್ಲಿ ಏನ್ ಮಾಡ್ಯಾರ ಇವರು? ನಾರ್ತ್ ಫೇಸಿಂಗ್ ಮಾಡಿದ್ದ ಆಪ್ಷನ್ ಕೇಳ್ಯಾರ. ಎ ಸೌತ್ ಫೇಸಿಂಗ್, ಎಲ್ ಸೌತ್ ಫೇಸಿಂಗ್. ಆಪ್ಷನ್ ಒಂದು ಗ್ಯಾಪ್ ಆಗಿದ್ರಿ ಇಲ್ಲಿ ಕಟ್ ಆಗ್ಯದ ಆಪ್ಷನ್. ಆಪ್ಷನ್ ಇನ್ನೊಂದು ಏನದ ಇಲ್ಲಿ? ಬಿ ಅದ. ಆಪ್ಷನ್ ಇ. ಆಪ್ಷನ್ ಇ ನಮ್ದು ಏನಾಗ್ತದ? ಬಿ ಆಗ್ತದ. ಸರಿನಾ? ಓಕೆ. ನೆಕ್ಸ್ಟ್ ಇನ್ನೊಂದು ನೋಡ್ರಿ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಬೇಸ್ಡ್ ಆನ್ ದ ಗಿವನ್ ಅರೇಂಜ್ಮೆಂಟ್? ಆಲ್ರೆಡಿ ನಾವು ಅರೇಂಜ್ಮೆಂಟ್ ಅನ್ನು ಇಲ್ಲಿ ಬರ್ದೇವಿ. ಈಗಿದ್ರೆ ಇದ್ರ ಪ್ರಕಾರ ಯಾವ ಸ್ಟೇಟ್ಮೆಂಟ್ ರೈಟ್ ಆಗ್ತದ? ಬಿ ಅಂಡ್ ಫೇಸ್ ದ ಸೇಮ್ ಡೈರೆಕ್ಷನ್. ಬಿ ಅಂಡ್ ಸಿ ಫೇಸ್ ದ ಸೇಮ್ ಡೈರೆಕ್ಷನ್. ರಾಂಗ್ ಇದೆ. ಆಪೋಸಿಟ್ ಫೇಸಿಂಗ್ ಅದ. ನನ್ ಆಫ್ ದ ಓಕೆ. ಬಿ ಫೇಸಸ್ ಸೌತ್. ಬಿ ಏನಾಗಿದೆ? ನಾರ್ತ್ ಫೇಸಿಂಗ್ ಅದ. ರಾಂಗ್ ಆಯ್ತು. ಓನ್ಲಿ 3 ಪೀಪಲ್ ಫೇಸಸ್ ಸೌತ್. ಸೌತ್ ಫೇಸಿಂಗ್ ಮಾಡಿದ್ರೆ ಎಷ್ಟು ಮಂದಿ? ಇಲ್ಲಿ 3 ಅದಾರ, ಇಲ್ಲೊಬ್ರು 4 ಅದಾರ. ಸೊ ಇದನ್ನು ರಾಂಗ್ ಆಯ್ತು. ಎಂ ಸಿಟ್ಸ್ ಅಟ್ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್ಸ್ ಆಫ್ ದ ಲೈನ್. ಎಂ ಸಿಟ್ಸ್ ಅಟ್ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್ಸ್ ಆಫ್ ದ ಲೈನ್. ಇಲ್ಲಿ ರೈಟ್ ಆನ್ಸರ್ ಇದು. ರೈಟ್ ರೀ? ಓಕೆ. ಅದಕ್ಕೆ ನಿಮ್ಮ ಆನ್ಸರ್ ಯಾವ್ದಲ್ಲಿ? ಎಂ ರೈಟ್ ಆನ್ಸರ್ ಆಯ್ತು ಅಂತ ಹೇಳ್ಬೋದು. ಇಲ್ಲಿ ಯಾವ್ದು ರಾಂಗ್ ಆಗಿತ್ತಂದ್ರೆ, ಎಲ್ಲಾ ರಾಂಗ್ ಆಗಿತ್ತಂದ್ರೆ ನನ್ ಆಫ್ ದ ಗಿವನ್ ಆಪ್ಷನ್ಸ್ ಈಸ್ ಟ್ರೂ ಅಂತ ನೀವು ಅದನ್ನ ಹಾಕ್ಬೇಕು. ಆಲ್ರೆಡಿ ಇದು 5th ಆಪ್ಷನ್ ಏನಾಗಿದೆ? ರೈಟ್ ಆಗಿದೆ. ನೆಕ್ಸ್ಟ್, ಹೂ ಅಮಂಗ್ ದ ಫಾಲೋಯಿಂಗ್ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಸಿ? ಸಿ ಸೆಕೆಂಡ್ ರೈಟಿಗೆ ಯಾರು ಅದಾರ? ಸಿ ಫೇಸಿಂಗ್ ಯಾವ ಕಡೆ ಅದ್ರ? ಇದು ಸೌತ್ ಫೇಸಿಂಗ್ ಅದ. ಸೌತ್ ಫೇಸಿಂಗ್ ಇದ್ದಾಗ ಸೆಕೆಂಡ್ ರೈಟ್ ಯಾವ್ದಾಗ್ತದೆ? ಈ ಕಡೆ ಆಗ್ತದ. ಅವಾಗ ಆನ್ಸರ್ ಯಾವ್ದಾಯ್ತು ನಿಮ್ದು? ಇಲ್ಲಿ ಎ. ಆಪ್ಷನ್ ಎ ನಿಮ್ದು ರೈಟ್ ಆನ್ಸರ್ ಆಗ್ತದೆ. ಸೊ ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿವರೆಗೆ ನಾವು ಒಂದೇ ಲೈನ್ ಅಲ್ಲಿ ನಾರ್ತ್ ಅಂಡ್ ಸೌತ್ ಫೇಸ್ ಕೂತಿರೋದನ್ನ ಡಿಸ್ಕಷನ್ ಮಾಡಿದೀವಿ. ಈಗ ಸರ್ಕಲ್ ಅರೇಂಜ್ಮೆಂಟ್ ಇನ್ಸೈಡ್ ಆಗಿರ್ಬೋದು, ಸರ್ಕಲ್ ಅರೇಂಜ್ಮೆಂಟ್ ಇನ್ಸೈಡ್ ಔಟ್ ಸೈಡ್ ಆಗಿರ್ಬೋದು, ಸರ್ಕಲ್ ಅರೇಂಜ್ಮೆಂಟ್ ಇನ್ ಡಿಫ್ರೆಂಟ್ ಕಂಡೀಷನ್ ಪಜಲ್ ಬೇಸ್ಡ್ ಕ್ವಶನ್ಸ್ ಆಗಿರ್ಬೋದು, ಅದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ ರೀ? ಥ್ಯಾಂಕ್ ಯು.